ನಾಗಮಂಗಲ ಕ್ಷೇತ್ರದ ಮಾಜಿ ಶಾಸಕ ಸುರೇಶ್ ಗೌಡರ ವಿರುದ್ಧ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಟಿ ಗಂಗಾಧರ್ ಮಾಡಿರುವ ಆರೋಪದ ವಿರುದ್ಧ ಸ್ಪಷ್ಟೀಕರಣ ಹೇಳಿಕೆಯ ಪ್ರಯತ್ನದೊಂದಿಗೆ ಪ್ರತ್ಯಾರೋಪ ಮಾಡಿರುವ ಜೆಡಿಎಸ್ ರಾಜ್ಯ ವಕ್ತಾರ ಹಾಗೂ ವಕೀಲ ಅಡೇನಹಳ್ಳಿ ಉಮೇಶ್ ರವರು, ನಾವು ವಿರೋಧ ಪಕ್ಷದಲ್ಲಿದ್ದೇವೆ, ನೀವು ಆಡಳಿತ ಪಕ್ಷದಲ್ಲಿದ್ದೀರಿ, ಸಂಬಂಧಿಸಿದ ದಾಖಲೆಗಳನ್ನ, ನಿಮ್ಮ ಆರೋಪಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ನೀವೇ ಬಹಿರಂಗ ಮಾಡಿ ಎಂದು ಸವಾಲು ಹಾಕುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗಂಗಾಧರ್ ಅವರು ನಮ್ಮ ತಾಲೂಕಿನ ಮಾಜಿ ಶಾಸಕರಾದಂಥ ಮತ್ತು ನಮ್ಮ ಪಕ್ಷದ ನಾಯಕರಾದಂಥ ಸುರೇಶ್ ಗೌಡರ ಬಗ್ಗೆ ಕೆಲವು ಮಿಥ್ಯ ಆರೋಪಗಳನ್ನು ಮಾಡಿದ್ದಾರೆ. ಆ ಮಿಥ್ಯ ಆರೋಪಕ್ಕೆ ನಾವಿವತ್ತು ತಾಲೂಕು JDS ಘಟಕದ ವತಿಯಿಂದ ಮತ್ತು ರಾಜ್ಯ JDS ವಕ್ತಾರರ ಘಟಕದ ವತಿಯಿಂದ ಇವತ್ತು ಸ್ಪಷ್ಟೀಕರಣವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಸ್ನೇಹಿತರೆ, ಅವ್ರು ಹೇಳಿರೋದೊಂದು 8 ಆರೋಪಗಳ ಬಗ್ಗೆ ಮೊದಲನೇ ಆರೋಪ ಏನು ಅಂತಂದರೆ, ಸುರೇಶ್ ಗೌಡರು ವಾರದ 2 ದಿನ ಮಾತ್ರ ಬರ್ತಾ ಇದ್ದಾರೆ. ಅವರು ಕೇವಲ ಸಂಡೇ ಮತ್ತು ಮಂಡೇ ಶಾಸಕರಾಗಿ ಉಳ್ಕೊಂಡಿದ್ದಾರೆ. ನಾಗಮಂಗಲದಲ್ಲಿ 2.5 ವರ್ಷಗಳಿಂದ ನಾಗಮಂಗಲಕ್ಕೆ ಬರ್ತಾ ಇಲ್ಲ ಅಂತ ಇಂಥ ಸುಳ್ಳು ಆರೋಪಗಳನ್ನು ಹೇಳಿದ್ದಾರೆ. ವಾಸ್ತವವಾಗಿ ಗಂಗಾಧರ್ ಅವರಿಗೆ ನಾಗಮಂಗಲದ ರಾಜಕಾರಣದ ಕೆಲವು ವಿಚಾರಗಳೇ ಗೊತ್ತಿಲ್ಲ. ಅವ್ರು ಮಂಡ್ಯದಲ್ಲೆಲ್ಲೋ ಕೂತ್ಕೊಂಡು ಮಾಧ್ಯಮದ ಮುಖಾಂತರ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ನಾಗಮಂಗಲಕ್ಕೆ ಬಂದು ನಾಗಮಂಗಲದ ವಸ್ತುಸ್ಥಿತಿ ಮತ್ತು ರಾಜಕಾರಣದ ಸ್ಥಿತಿಗಳನ್ನು ಅರಿತು ಅವರು ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರೆ ನಾವು ಅದನ್ನು ಒಪ್ತಾ ಇದ್ದೇವೆ. ಸುರೇಶ್ ಗೌಡರು ಕಳೆದ 2.5 ವರ್ಷಗಳಿಂದ ಸೋತ ದಿನದಿಂದ ಅವರ ಮನೆಯಲ್ಲಿ ಕೂತಿಲ್ಲ. ಅವರ ಕಾರ್ಯಕರ್ತರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಪ್ರತಿದಿನ 24x7 ಕೆಲಸ ಮಾಡ್ತಾ ಇದ್ದಾರೆ. ಈ ವಿಚಾರವನ್ನು ನಾವು ಕಾಂಗ್ರೆಸ್ನ ಮುಂದೆ ಹೇಳಿ ಅದನ್ನ ಪ್ರೂವ್ ಮಾಡುವಂತ ಅಗತ್ಯ ಇಲ್ಲ. ಈ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳಾಗಿದೆ. ಮತ್ತೆ ಗಂಗಾಧರ್ ಅವರು ಸಚಿವರನ್ನ ಮುಖಸ್ತುತಿಗೆ ಅವರನ್ನ ಮೆಚ್ಚಿಸಲಿಕ್ಕೋಸ್ಕರವಾಗಿ ಈ ತರದ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ನಾವು ತಾಲೂಕು JDS ಮತ್ತು ರಾಜ್ಯ JDS ಘಟಕ ಖಂಡಿಸುತ್ತೆ. ನಮ್ಮ ನಾಯಕರಾದ ಸುರೇಶ್ ಗೌಡರು ಕಳೆದ ಚುನಾವಣೆಯಲ್ಲಿ ಸೋತ ದಿನದಿಂದಲೂ ಕಾರ್ಯಕರ್ತರ ಜೊತೆಗಿದ್ದಾರೆ. ಆದರೆ ನಿಮ್ಮ ನಾಯಕರಂತೆ ಬೆಂಗಳೂರಿನ ಗೋಲ್ಡನ್ ಬೀಚ್ ಕ್ಲಬ್ನಲ್ಲಿ ಇಸ್ಪೀಟ್ ಆಡಲು ಹೋಗಲ್ಲ ಎಂದು ಸಚಿವ ಎನ್ ಚೆಲುವರಾಯಸ್ವಾಮಿ ವಿರುದ್ಧ ಬಹಿರಂಗವಾಗಿ ಗಂಭೀರ ಆರೋಪ ಮಾಡಿದ್ದಾರೆ. ಎರಡನೇದಾಗಿ ಅವರು ಹೇಳಿದ್ದಾರೆ, ಸುರೇಶ್ ಗೌಡರು ಆಧಾರರಹಿತವಾದಂತಹ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯ ವಿಚಾರಗಳಲ್ಲಿ ಅಪ್ರೂವಲ್ ಲಿಸ್ಟ್ ಅನ್ನು ತೋರಿಸ್ಬಿಟ್ಟು ಮಾತಾಡಬೇಕು ಮಾಧ್ಯಮದ ಮುಂದೆ ಅಂತ ಹೇಳಿ. ನಾವ್ಯಾಕೆ ತೋರಿಸ್ಬೇಕು? ನಿಮ್ಮದೇ ಸರ್ಕಾರ ಇದೆಯಲ್ಲ, ನಿಮ್ಮ ಹತ್ರ ದಾಖಲೆಗಳಿಲ್ವಾ? ನಿಮ್ಮಲ್ಲಿ ಸಚಿವರಿಲ್ವಾ? ವೈ ಶುಡ್ ಯು ನಾಟ್ ಟೇಕ್ ದಿ ಡಾಕ್ಯುಮೆಂಟ್ಸ್ ಫ್ರಮ್ ಯುವರ್ ಅಥಾರಿಟೀಸ್? ನೀವು ತಗೋಬೇಕು. ಇವತ್ತು ಸುರೇಶ್ ಗೌಡರು ಮಾಡಿದಂತ ಕಾರ್ಯಕ್ರಮಗಳನ್ನ, ಅಭಿವೃದ್ಧಿ ಕಾರ್ಯಗಳನ್ನ ನಾವ್ ಹೇಳಬೇಕಾಗಿಲ್ಲ, ತಾಲೂಕಿನ ಜನ ಹೇಳ್ತಾ ಇದ್ದಾರೆ. ಸಚಿವರಾಗಿ ನೀವು ಮಾಡುವಂತ ಕೆಲಸಗಳನ್ನ ಜನ ನೋಡ್ತಾ ಇದ್ದಾರೆ. 2.5 ವರ್ಷಗಳಿಂದ ನೀವು ಮಾಡ್ತಾ ಇರೋಂಥ ಕೆಲಸ ಏನ್ ಮಾಡಿದ್ದೀರಿ ನೀವು? ಅದನ್ನ ನಾವು ಎಳೆಯಾಗಿ ಹೇಳ್ತೀವಿ. ಕಳೆದ ಬಾರಿ ಹೇಳಿದ್ರು, ನಾಗಮಂಗಲದಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ರೆ ಸಚಿವರ ಕಾಲದಲ್ಲಿ ಈ ಜಿಲ್ಲೆಯಲ್ಲಿ ಸಮಗ್ರ ಅಭಿವೃದ್ಧಿ ಆಯ್ತಾ ಇದೆ ಅಂತ. ನಿಮಗೆ ಮಾಧ್ಯಮದ ಮುಖಾಂತರ ಈ ಕೆಲವು ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರಾದಂಥ ಸುರೇಶ್ ಗೌಡರು, ಮಾಜಿ ಶಾಸಕ ಸುರೇಶ್ ಗೌಡರು ನಾಗಮಂಗಲದಲ್ಲೇ ಅವರು ಶಾಸಕರಾಗಿಂತ ಮುಂಚೆನೂ ಸಹ ಮನೆ ಮಾಡ್ಕೊಂಡಿದ್ದಾರೆ, ಈಗಲೂ ಸಹ ಮನೆ ಮಾಡ್ಕೊಂಡಿದ್ದಾರೆ. ನಿಮ್ಮ ಸಚಿವರಾದ ಚೆಲುವರಾಯಸ್ವಾಮಿ ಅವರ ತರ ನಮ್ಮ ಶಾಸಕರು ಗೋಲ್ಡ್ ಪಿಂಚ್ ಗಾಲ್ ಕ್ಲಬ್ ಅಲ್ಲಿ ಇಸ್ಪೀಟ್ ಆಡಕ್ ಹೋಗೋದಿಲ್ಲ. ಬೆಳಗ್ಗೆ ಎದ್ದು ಜನರ ಕಣ್ಣೀರು ಒರೆಸ್ತಾ ಇದ್ದಾರೆ. ಗಂಗಾಧರ್ ಅವರೇ, ನಿಮ್ಗೆ ಇದ್ರ ಬಗ್ಗೆ ಅರಿವಿರಬೇಕು, ಸ್ವಲ್ಪ ಎಚ್ಚರಿಕೆಯಿಂದ. ಇವತ್ತು ಸಚಿವರು ಬಂದು ಎಲ್ಲಾ ಕಡೆ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡ್ತಾ ಇದ್ರು. ಯಾಕೆ ಕಾಮಗಾರಿ ಅವು? ನಮ್ಮ ಶಾಸಕರು, ಮಾಜಿ ಶಾಸಕರಾದಂತ ಸುರೇಶ್ ಗೌಡರ ಅವಧಿಲಾಗಿರೋವು, ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಘನವೆತ್ತ ಸಚಿವರಾದಂತಹ ಕುಮಾರಣ್ಣವರ ಅವಧಿಯಲ್ಲಿ ಆದಂತಹ ಕಾಮಗಾರಿಗಳನ್ನ, ಅನುದಾನಗಳನ್ನ ಇವತ್ತು ನನ್ನದೇ ಕಾಮಗಾರಿ ಅಂತ ಹೇಳ್ತೀವಿ ಉದ್ಘಾಟನೆ ಮಾಡ್ತಾ ಇದ್ದಾರೆ. ನಾಚಿಯಾಗಲ್ವ ಸಚಿವರಾದ ಚೆಲುವರಾಯಸ್ವಾಮಿ ಅವರೇ? ನಿಮ್ಮ ಈ ತರದ ಬೇಜವಾಬ್ದಾರಿ ಹೇಳಿಕೆಗಳನ್ನ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷ ಕಡೆಯಿಂದ ಕೊಡಿಸ್ತಾ ಇರೋದು ನಾಚಿಕೆಗೇಡಿನ ಸಂಗತಿ. ನೀವು ನೇರವಾಗಿ ಚರ್ಚೆ ಬರಬೇಕಾಗಿರೋದು, ನಾವಲ್ಲ. ಮೊದಲನೇದಾಗಿ ಬೆಳ್ಳೂರಿನಲ್ಲಿ ಮೊನ್ನೆ ಒಂದು 100 ವರ್ಷಗಳ ಇತಿಹಾಸವುಳ್ಳ ಒಂದು ಶಾಲೆಗೆ ಬಾಷ್ ಸಂಸ್ಥೆಯಿಂದ ಅವರ ಶಿಫಾರಸಿನ ಮೇರೆಗೆ CSR ಫಂಡ್ ನಲ್ಲಿ ಸುರೇಶ್ ಗೌಡರ ಒಂದು ಒತ್ತಾಯದ ಮೇರೆಗೆ ಬಂದಿರೋ 79 ಲಕ್ಷದ ಕಾಮಗಾರಿಯನ್ನು ನಮ್ಮ ಪಕ್ಷದ ನಾಯಕರಾದ ಗೌರೀಶ್ ಅವರು ಉದ್ಘಾಟನೆ ಮಾಡಿದ್ರೆ, ಮರುದಿನವೇ ಹೋಗಿ ನೀವು ಅದು ನನ್ನ ಕಾಮಗಾರಿ, CSR ಫಂಡ್ ಇಂದ ನಂದು ಬಂದಿದೆ ಅಂತ ಹೇಳಿದ್ರೆ ನಾಚಿಕೆ ಆಗಲ್ವಾ ಸಚಿವರಾದ ಚೆಲುವರಾಯಸ್ವಾಮಿ ಅವರ? ಗಂಗಾಧರ್ ಅವರೇ, ಇದು ಹೇಳ್ಬೇಕಾದ್ರೆ ನೀವು ಇದನ್ನ ದಾಖಲೆಗಳ ಸಮೇತವಾಗಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಇದು ಬೇಕಾದ್ರೆ ನಾನು ಬೇಕಾದ್ರೆ ನಿಮ್ಮ ಹತ್ರ ಬಂದು ಜಿಲ್ಲಾ ಘಟಕಕ್ಕೆ ಬಂದು ನಾನೇ ನಿಮ್ಗೆ ಉತ್ತರ ಕೊಡ್ತೀನಿ. ಹೇಮಾವತಿ ನದಿಯಿಂದ ಏತ ನೀರಾವರಿ ಯೋಜನೆ ಮೂಲಕ ತಾಲೂಕಿನ ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವ ಕಾಮಗಾರಿ, ಮಾರ್ಕೋನಹಳ್ಳಿ ಜಲಾಶಯದಿಂದ ಬಹುಗ್ರಾಮ ಕುಡಿಯುವ ನೀರಿನ ಕಾಮಗಾರಿ, ಕೆಆರ್ಎಸ್ ಮೂಲಕ ಶುದ್ಧ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಮಾತ್ರವಲ್ಲದೆ ಸುರೇಶ್ ಗೌಡರ ಅವಧಿಯಲ್ಲಿ ಮಂಜೂರಾಗಿದ್ದ ಕೆಲಸಗಳನ್ನ ನಾನೇ ತಂದಿದ್ದೇನೆ ಎನ್ನುವುದು ಎಷ್ಟು ಸರಿ ಎಂದು
ಪ್ರಶ್ನೆಯನ್ನ ಮಾಡಿದ್ದಾರೆ. ನಾಗಮಂಗಲದ ಬಹುತೇಕ ಕೆರೆಕಟ್ಟೆಗಳಿಗೆ, ಉದಾಹರಣೆಗೆ ಕದಬಳ್ಳಿ ಕೆರೆಕಟ್ಟೆ 9.25 ಕೋಟಿ ಯಾರು ತಗೊಂಬಂದು ಸಚಿವರಾದ ಚಲರಾಯಸ್ವಾಮಿ ಅವರೇ, ಗಂಗಾಧರ್ ಅವರೇ, ನೀವು ಪ್ರಶ್ನೆ ಕೇಳ್ತೀನಿ, ಬನ್ನಿ, ನಿಮ್ಗೆ ನಮ್ಮ ಭಾಗಕ್ಕೆ ಬನ್ನಿ, ನಾವು ಉತ್ತರ ಕೊಡೋದಲ್ಲ, ಸ್ಥಳೀಯ ಜನ ಉತ್ತರ ಕೊಡ್ತಾರೆ. 9.25 ಕೋಟಿಯ ಒಂದು ಯೋಜನೆಯನ್ನ ನಮ್ಮ ನಾಯಕರಾದ ಸುರೇಶ್ ಗೌಡ್ರು ಅವತ್ತಿನ ಸರ್ಕಾರದ ಅನುದಾನ ತಂದ್ರೆ ನಾವು ಉದ್ಘಾಟನೆ ಮಾಡಿದ್ರೆ ನಮ್ಮ ಗುತ್ತಿಗೆದಾರರ ಗೌರೀಶ್ ಅವರಿಗೆ ನೀವು ಕಾರಣಾಂತರಗಳನ್ನ ಒಡ್ಡಿ ನೀವು ಮತ್ತೆ ಹೋಗಿ ನೀವು ಅಲ್ಲಿ ಉದ್ಘಾಟನೆ ಮಾಡ್ತೀರಾ? ಇದು ನ್ಯಾಯವೇ? ಅದಲ್ಲದೆ ಇವತ್ತು ಮರ್ಕೋನಹಳ್ಳಿ ಡ್ಯಾಮ್ನಿಂದ ಶುದ್ಧ ನೀರು ಕುಡಿಯುವಂತ ಯೋಜನೆ ತಂದಿದ್ಯಾರು? ಸದಾನಂದ ಗೌಡರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಸುರೇಶ್ ಗೌಡರು ಕಾಯಾವಾಚ ಮನ್ಸ ಅಗದಿರುಳು ಆ ಯೋಜನೆಗೆ ಶ್ರಮಿಸಿದ್ದಾರೆ. ಅಂತ ಯೋಜನೆಗಳನ್ನ ತಂದಿರೋಂತ ಯೋಜನೆಯನ್ನ ಅವತ್ತೊಂದಿದ್ದಷ್ಟಕ್ಕೆ 60 ಕೋಟಿ ತಂದ್ರು. ನೀವೇನ್ ಮಾಡಿದ್ರಿ? ಅದ್ರಲ್ಲಿ ದುಡ್ಡು ಮಾಡೋಕ್ಕೋಸ್ಕರ 123 ಕೋಟಿಗೆ ಹೆಚ್ಚು ಅನುದಾನವನ್ನು ಮಾಡ್ಕೊಂಡು ಬಂದು ನನ್ನದೇ ಕಾಮಗಾರಿ ಅಂತ ಉದ್ಘಾಟನೆ ಮಾಡಿದ್ರಿ. ನಿಮಗೆ ಇದ್ರ ಬಗ್ಗೆ ಅರಿವಿರಬೇಕು. ಅಷ್ಟೇ ಅಲ್ಲದೆ ಇವತ್ತು ನಾಗಮಂಗಲದಲ್ಲಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಬಹುಶಃ 600 ಹಳ್ಳಿಗಳಲ್ಲಿ 12 ಹಳ್ಳಿಗಳನ್ನು ಹೊರತುಪಡಿಸಿ, ಗಂಗಾಧರ್ ಅವರೇ, ಇದ್ರ ಮುಖಾಂತರ ನಿಮ್ಗೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇವೆ. 600 ಹಳ್ಳಿಗಳಲ್ಲಿ ಕೇವಲ 12 ಹಳ್ಳಿಗಳನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಹಳ್ಳಿಗಳ ರಸ್ತೆಗಳು ಕಾಂಕ್ರೀಟ್ ಮಯ ಆಗಿದ್ದಾವೆ. ಬಿಕಾಸ್ ಆಫ್ ಯಾರಿಂದ? ಸುರೇಶ್ ಗೌಡ್ರಿಂದ. ಒಬ್ಬ ಶಾಸಕನಾಗಿ ಏನ್ರಿ ಮಾಡ್ಬೋದು? ತನ್ನ ಅನುದಾನದಲ್ಲಿ ಇವತ್ತು ಇಡೀ ತಾಲೂಕಿನ ಎಲ್ಲ ರಸ್ತೆಗಳನ್ನ ಇವತ್ತು ಸಾರ್ವಜನಿಕರು ಓಡಾಡಂಗೆ ಇವತ್ತು ಪ್ರತಿ ತಾಲೂಕು ಮತ್ತು ಜಿಲ್ಲಾ ರಸ್ತೆಗಳನ್ನ ವೈಡನಿಂಗ್ ಮಾಡಿದ್ದ 6 ಮೀಟರ್ 6.5 ಮೀಟರ್ ವೈಡನಿಂಗ್ ಮಾಡಿದ್ದ ಯಾರು? ಇದೇ ಸುರೇಶ್ ಗೌಡ್ರು. ನೀವು ಮಾಡಿದ್ದಾರೆ. ದಡದ ಕೆರೆ ತುಂಬಿದೆ. ಕೊಪ್ಪ ಭಾಗದಲ್ಲಿ ದೇಶಡಿ ಕೆರೆಗಳನ್ನ ತುಂಬಿಸಿ ಅಲ್ಲಿನ ಜನರಿಗೆ ಕುಡಿಯೋ ನೀರು ಅಲ್ಲದೆ ಜೊತೆಗೆ ಅಲ್ಲಿನ ವ್ಯವಸಾಯಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಆ ಭಾಗದ ಜನ ಕೈ ಮುಗಿದಿದ್ದಾರೆ. ಏನಂತ? ಅಪ್ಪ, ಈ ಪುಣ್ಯಾತ್ಮ ಭಗೀರಥ ಬಂದಿದ್ದಾರೆ. ನಾಗಮಂಗಲದ ಭಗೀರಥ ಅಂದ್ರೆ ಸುರೇಶ್ ಗೌಡ್ರು ಹೊರತು ಇನ್ನಾರಲ್ಲ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅಕ್ರಮ ಚಟುವಟಿಕೆಗಳ ಬಗ್ಗೆ ಪ್ರಶ್ನಿಸುವ ನಮ್ಮ ಕಾರ್ಯಕರ್ತರ ಮೇಲೆ ಸುಳ್ಳು ದೂರು ದಾಖಲಿಸುವ ಮೂಲಕ ಎದುರಿಸುವ ತಂತ್ರಕ್ಕೆ ಬೆದರುವವರು ನಾವಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲವನ್ನ ಎದುರಿಸುತ್ತೇವೆ. ಮುಂದಿನ 2028ರ ಚುನಾವಣೆ ವೇಳೆಗೆ ಕಾಂಗ್ರೆಸ್ ಇಲ್ಲದಂತಾಗುತ್ತದೆ, ಎಚ್ಚರವಿರಲಿ ಎಂದು ಹರಿಹಾಯ್ದಿದ್ದಾರೆ. ಗಂಗಾಧರ್ ಅವರೇ, ನೀವು ಹೈಕೋರ್ಟ್ ಕೇಸಿನ ಬಗ್ಗೆ ಮಾತಾಡಿದ್ದೀರಾ. ಏನಂತ ಮಾತಾಡಿದ್ದೀರಾ? ಸುರೇಶ್ ಗೌಡ್ ಇದೇ ತರ ಮಾತಾಡಿ ಮಾನನಷ್ಟ ಮೊಕದ್ದಮೆಯನ್ನು ರಾಜಿ ಮಾಡ್ಕೊಂಡ್ರು ಅಂತ ಹೇಳಿ. ಅದು ಹೈಕೋರ್ಟ್ ನಲ್ಲಲ್ಲ, ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಾಗಿರೋದು. ನಿಮ್ಮ ಕೇಸು ಸ್ಟ್ರಾಂಗ್ ಇದ್ರೆ ನೀವ್ ಯಾಕೆ ವಾಪಸ್ ತಗೋತಿದ್ರಿ? ನಾವೇ ನಿಮ್ಗೆ ಕೇಳಿದ್ವಿ ರಾಜಿ ಮಾಡ್ಕೊಳ್ಳಿಂದ. ನ್ಯಾಯಾಲಯದ ಆದೇಶದ ಮೇರೆಗೆ, ವಕೀಲರ ಹಿತಾಸಕ್ತಿಯ ಮೇರೆಗೆ ಸಾರ್ವಜನಿಕ ಜೀವನದಲ್ಲಿರೋರು ಎಲ್ಲರೂ ರಾಜೀನಾಮೆನಲ್ಲಿ ಇರ್ತೀರಿ, ಸೌಹಾರ್ದ ಹೋಗಿ ಅಂತ ನ್ಯಾಯಾಲಯ ಹೇಳಿದ್ಗೆ ನಿಮ್ಮ ವಕೀಲರು ಮತ್ತೆ ನಮ್ಮ ವಕೀಲರು ಪರಸ್ಪರ ಒಪ್ಪಿ ಮೆಮೊ ಹಾಕಿದ್ವಿ. ಅದನ್ನ ನೀವು ಸುರೇಶ್ ಗೌಡ್ ರಾಜೀನಾಮೆ ಮಾಡ್ಕೊಂಡ್ಬಿಟ್ರು ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದೀರಾ. ನಿಮ್ಮ ಮಿನಿಸ್ಟರ್ ಕೇಸ್ ಸ್ಟ್ರಾಂಗ್ ಇದ್ದಿದ್ರೆ, ಗೆಲ್ತೀನಿ ಅಂತ 100% ಕಾತಿದ್ರೆ ನೀವ್ಯಾಕೆ ವಾಪಸ್ ತಗೋತಿದ್ರಿ? ನಿಮಗೆ ಗೊತ್ತಿತ್ತು ಈ ಮಾನನಷ್ಟ ಮೊಕದ್ದಮೆ ಇಲ್ಲಕ್ಕಲ್ಲ ಅಂತ. ಈ ತರ ನೀವು ನಾಗಮಂಗಲದಲ್ಲಿ JDS ಕಾರ್ಯಕರ್ತರನ್ನ, JDS ಮುಖಂಡರನ್ನ ಬಾಯಿ ಮುಚ್ಚೋ ಕೆಲಸವನ್ನ ಮಾಡಕ್ ಹೋಗಬೇಡಿ. ನಿಮ್ಗೆ ಅಷ್ಟೊಂದು ಆತ್ಮವಿಶ್ವಾಸ ಇದ್ರೆ ಬನ್ನಿ ನಮ್ಮ ಮಾಜಿ ಶಾಸಕರ ವಿರುದ್ಧ ಇವತ್ತು ನೀವು ನಿಮ್ಮ ಎಲ್ಲ ಶಾಸಕರ ರಾಜೀನಾಮೆ ಕೊಡಿಸಿ, ಮಂಡ್ಯದ ಚುನಾವಣೆ ನಡೆಸಿ. ನಾವ್ ಹೇಳ್ತೀವಿ ಅವಾಗ ಯಾರು ಗೆಲ್ತಾರೆ ಅಂತ. ನಾವು ಸಿದ್ಧ ಇದ್ದೀವಿ. ಆಗುತ್ತೆ ನಿಮ್ ಕೈಲಿ? ಜನಾಭಿಪ್ರಾಯ 2028ರ ವೇಳೆಗೆ ಕಾಂಗ್ರೆಸ್ ಸಂಪೂರ್ಣವಾಗಿ ಜನರಿಂದ ಕಣ್ಮರೆಯಾಗುವಂತ ಸಂದರ್ಭ. ಸುದ್ದಿಗೋಷ್ಠಿಯಲ್ಲಿ JDS ತಾಲೂಕು ಅಧ್ಯಕ್ಷರಾದ ಚನ್ನಪ್ಪ, SC/ST ಘಟಕದ ಅಧ್ಯಕ್ಷರಾದ ಸಂತೋಷ್, ವಕೀಲರಾದ ಹರ್ಷ, ಮುಖಂಡರಾದ ನಾಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.